ಪಿಗ್ಮೆಂಟೇಷನ್ ಇದೆ, ಮೆಲಸ್ಮಾ ಇದೆ, ಹಾಗೆ ಡಾರ್ಕ್ ಸ್ಪಾಟ್ಸ್ ಇದೆ ಅಂತೆಲ್ಲ ಯೋಚನೆ ಮಾಡ್ತಿರೋರಿಗೆ ಇದೊಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆ ಇದ್ರ ಬಗ್ಗೆ ನಾವು ತಿಳ್ಕೊಬಾರ್ದು? ಎಲ್ಲ ಡಾಕ್ಟರ್ಸ್ಗಳು ಹೇಳೋದು 1% 2% ಕೋಸಿಕ್ ಆಸಿಡ್ ಇರೋದನ್ನ ಯೂಸ್ ಮಾಡಿ ನಿಮ್ಮ ಮುಖದಲ್ಲಿರುವ ಡಾರ್ಕ್ನೆಸ್ ಮತ್ತೆ ಹಾಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲಸ್ಮಾ ಆಗಿರ್ಬೋದು, ಎಲ್ಲದನ್ನ ನೀವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡತ್ತೆ ಅಂತ ನಾನು ಟೆಸ್ಟ್ ಮಾಡಿದ್ದೀನಿ. ಖಂಡಿತ ಇದು ರಿಸಲ್ಟ್ ಕೊಡತ್ತೆ. ಇದು ಕೋಸಿಕ್ ಆಸಿಡ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಮೆಲಾನಿನ್ ಅಂಶವನ್ನ ಕಡಿಮೆ ಮಾಡತ್ತೆ. ಹಾಗಾಗಿ ನಮ್ಗೆ ಸ್ಕಿನ್ ಏನಾಗತ್ತೆ, ಬ್ರೈಟ್ ಅಂತ ಅನ್ಸುತ್ತೆ. ಫಸ್ಟ್ ಕೆಲಸ ಅದು ಮಾಡೋದು. ಅದರಿಂದ ನಮ್ಗೆ ಏನ್ ಮಾಡತ್ತೆ, ಪಿಗ್ಮೆಂಟೇಷನ್ ಕೂಡ ರಿಮೂವ್ ಆಗತ್ತೆ, ಡಾರ್ಕ್ ಸ್ಪಾಟ್ಸ್ ರಿಮೂವ್ ಮಾಡುತ್ತೆ, ಹಾಗೆ ನಮ್ಗೆ ಆಗಿರುವಂತಹ ಪಿಂಪಲ್ಸ್ ಇಂದ ಉಳಿದಿರುವಂತಹ ಕಪ್ಪು ಕಲೆ ಕೂಡ ಹೋಗೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಆದ್ರೆ ನೀವು ಯೂಸ್ ಮಾಡ್ಬೇಕಾದ್ರೆ ಇದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು. ನೀವು ಒಂದ್ ವೇಳೆ ಹುಷಾರ್ ತಪ್ಪಿ ಹೇಗೇಕೋ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಅಂತೂ ತಪ್ಪಿದ್ದಲ್ಲ, ಇದಂತೂ ಖಂಡಿತ. ಯಾವುದೇ ಫೇಸ್ ಪ್ಯಾಕ್ ಅನ್ನ ನೀವು ಟ್ರೈ ಮಾಡ್ಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ ಟ್ರೈ ಮಾಡ್ಕೊಳ್ಳಿ. ಓಕೆ, ಈ ಕೋಸಿಕ್ ಆಸಿಡ್ ಇಂದ ಬೆನಿಫಿಟ್ಸ್ ಗೊತ್ತಾಯ್ತು. ಹಾಗಾದ್ರೆ ಸೈಡ್ ಎಫೆಕ್ಟ್ ಏನು? ಇವಾಗ ಕೆಲವರಿಗೆ ಆಗೋದಿಲ್ಲ, ಸ್ಕಿನ್ ಬರ್ನಿಂಗ್ ಆಗತ್ತೆ, ಸ್ಕಿನ್ ಅಲ್ಲಿ ಸ್ವಲ್ಪ ರೆಡ್ನೆಸ್ ಆಗತ್ತೆ, ಇರಿಟೇಷನ್ ಆಗತ್ತೆ ಅಂತವರು ಖಂಡಿತ ಈ ಕೋಸಿಕ್ ಆಸಿಡ್ ಅನ್ನ ಬಳಸಬೇಡಿ. ಇನ್ನೊಂದಂದ್ರೆ ಡ್ರೈ ಸ್ಕಿನ್ ಇರೋರಿಗೆ ಇನ್ನೂ ಡ್ರೈ ಮಾಡುತ್ತೆ. ಬಟ್ ನೀವು ಸರಿಯಾದ ಮೆಥಡ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಹಾಗಾದ್ರೆ ಹೇಗ್ ಬಳಸ್ಬೇಕಂತ ಹೇಳಿದ್ರೆ, ಕೋಸಿಕ್ ಆಸಿಡ್ ಅನ್ನ ಉಳಿದ ಎಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಇದರ ಅಂಶ ತುಂಬಾನೇ ಕಡಿಮೆ ಇರಬೇಕು. ಈಗ 1% ಅಥವಾ 0.5%. ಇವಾಗ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 0.5% ಅಷ್ಟೇ ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ ಸ್ಕಿನ್ನಿಗೆ ಸೂಟ್ ಆಯ್ತಂದ್ರೆ ಖಂಡಿತ ಯೂಸ್ ಮಾಡ್ಕೋಬಹುದು. ಇದನ್ನ ನೈಟ್ ಮಾತ್ರ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತೆ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಅನ್ನ ಬಳಸಿ ಔಟ್ಸೈಡ್ ಹೋಗ್ಬೇಕಾದ್ರೆ, ಇದರಿಂದ ಇನ್ನೂ ಜಾಸ್ತಿ ಆಗ್ಬಹುದು ನಿಮ್ಗೆ ಸನ್ ಟ್ಯಾನ್. ಸೊ ಎಲ್ಲದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವು ಇಷ್ಟು ಟಿಪ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡು ನೀವು ಈ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡ್ಕೋಬೇಕು. ಖಂಡಿತ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಅಷ್ಟೇ ಜಾಗರೂಕತೆಯಾಗಿ ಯೂಸ್ ಮಾಡಿ. ನಾನು ಸರಿಯಾದ ಪ್ರಮಾಣದಲ್ಲಿ ನಿಮ್ಗೊಂದು ಒಳ್ಳೆಯ ಕ್ರೀಮ್ ಅನ್ನ ಹೇಳಿದ್ದೀನಿ. ಆ ಕ್ರೀಮ್ ಅನ್ನ ನೀವು ನೈಟ್ ಟೈಮ್ ಮಾತ್ರ ಹಚ್ಕೊಳ್ಳಿ, ಅವಾಗ ನಿಮ್ಗೆ ಚೆನ್ನಾಗಿ ಬರುತ್ತೆ. ನೋಡಿ, ಫೈನಲ್ ಆಗಿ ಕ್ರೀಮ್ ಈ ರೀತಿಯಾಗಿ ರೆಡಿ ಆಯ್ತು. ಇದನ್ನ ನೀವು ನೈಟಲ್ಲಿ ಜಾಸ್ತಿ ಅಪ್ಲೈ ಮಾಡಬಾರ್ದು. 1 ಅಥವಾ 2 ಡ್ರಾಪ್ಸ್ ಅನ್ನ ತಗೊಂಡು ಇಡೀ ಫೇಸಿಗೆ ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ರಬ್ ಆಗಿ ಉಜ್ಜೋದು ಆ ಥರ ಏನು ಬೇಡ, ಜಸ್ಟ್ ತಗೊಂಡು ಟ್ಯಾಪ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇನೆ. ಅಷ್ಟರಲ್ಲಿ ನಿಮಗೆ ಮತ್ತೆ ನೀವು ಅಲ್ಟರ್ನೇಟ್ ನೈಟ್ ಅಂದ್ರೆ ಇವತ್ತು ನೈಟ್ ಹಚ್ಚಿದ್ರೆ ನಾಳೆ ಬೇಡ, ನೆಕ್ಸ್ಟ್ ನಾಡ್ದು, ಆ ರೀತಿಯಾಗಿ ಹಚ್ಕೊಂತ ಬನ್ನಿ, ಖಂಡಿತ ಯೂಸ್ ಆಗತ್ತೆ. ಇನ್ನೊಂದು ಹೇಳಿದ್ರೆ ಪ್ಯಾಚ್ ಟೆಸ್ಟ್ ಖಂಡಿತ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ಕಿನ್ನಿಗೆ ಯಾವುದೇ ಥರದ ಹಾನಿಯನ್ನ ನೀವು ಮಾಡ್ಕೋಬೇಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇಂತಹ ಎಲ್ಲ ಟಿಪ್ಸಿಗಾಗಿ ನನ್ನ ಚಾನಲ್ ಮೊದಲ ಬಾರಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಇಷ್ಟ ಆಗ್ತಾ ಹೋದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಹೇಗ್ ಮಾಡೋದಂತ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇವಾಗ ನಾವು ಕೋಸಿಕ್ ಆಸಿಡ್ ಕ್ರೀಮ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಕೋಸಿಕ್ ಆಸಿಡ್ ಪೌಡ್ರು 1/4 ಟೀ ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಇದಕ್ಕಿಂತ ಕಡಿಮೆ ಆದರೂ ತೊಗೊಳ್ಳಿ, ಬಟ್ ಜಾಸ್ತಿ ಅಂತೂ ಬೇಡ. ಕೋಸಿಕ್ ಆಸಿಡ್ ಅನ್ನ ಇಷ್ಟು ತೊಗೊಂಡಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆ ರೋಸ್ ವಾಟರ್ ಜೊತೆಗೆ ಚೆನ್ನಾಗಿ ಮೆಲ್ಟ್ ಆಗಿ ಮಿಕ್ಸ್ ಆಗತ್ತೆ. ಈ ತರ ಅದಾದ್ಮೇಲೆ 1 ವಿಟಮಿನ್ ಇ ಕ್ಯಾಪ್ಸೂಲ್ ಆಯಿಲ್ ಅನ್ನ ಹಾಕಿ, ಇದು ತುಂಬಾ ಮಾಯಿಶ್ಚರೈಸರ್ಗೆ ಮತ್ತೆ ಶೈನಿ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೇದು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್, ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಕ್ರೀಮ್ ರೆಡಿ ಆಗುತ್ತೆ. ಇದನ್ನ ಯೂಸ್ ಮಾಡೋದು ಹೇಗೆ, ಇದರ ಸೈಡ್ ಎಫೆಕ್ಟ್ ಏನು, ಮತ್ತೆ ಇದರ ಯೂಸ್ ಏನು, ಎಲ್ಲದನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅದನ್ನ ಕೇಳಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಖಂಡಿತ ಇದನ್ನ ಯೂಸ್ ಮಾಡುವ ಕ್ರಮದಲ್ಲೇ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗೆ ಲೈಟ್ ಮಾಡುತ್ತೆ, ಮತ್ತೆ ಯಾವುದೇ ರೀತಿಯ ಕಲೆ ಇದ್ರೂ ಕೂಡ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಖಂಡಿತ ಯೂಸ್ಫುಲ್ ಇದೆ. ಟ್ರೈ ಮಾಡಿದವರು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಜೊತೆಗೆ ಮತ್ತೆ ಸಿಗ್ತೀನಿ. ಬೈ, ಟೇಕ್ ಕೇರ್.